ಎಲ್ಲೋ ಇದೆಯಾ? ಯಾವುದೋ ಗಾಡಿ ತಗೊಂಡ್ಬಿಟ್ಟಿದ್ಯಾ? ಏನು ಗುರು ಗಾಡಿ ತಗೊಂಡ್ಬಿಟ್ಟಿದ್ಯಾ? ಗಾಡಿ ತಗೊಂಡಿಲ್ಲ, ಇನ್ನು ಟೆಸ್ಟ್ ಡ್ರೈವ್ ನೋಡಮ್ಮ ಅಂದ್ಬಿಟ್ಟು ತಗೊಬಂದಿರೋದಷ್ಟೇ, ಗಾಡಿ ತಗೊಂಡಿಲ್ಲ. ಅಲ್ಲ ಗುರು, ಈ ಬಿಸಿಲಲ್ಲಿ ಗಾಡಿ ಓಡಿಸೋಕ್ಕಾಗದ? ಓಲಿ ಈ ಬೈಕಲ್ಲಿ ಎಷ್ಟು ಜನ ಹೋಗ್ತೀರಾ ನೀವು? 2 ಜನ ಹೋಗ್ತೀವಿ. 2 ಜನ ಹೋಗ್ತೀರಾ, ಇಬ್ರು ಹೋಗ್ತೀರಾ. ಕಾರ್ ತಗೊಂಡ್ರೆ ನೀವು ಹತ್ತತ್ರ 4 ಜನ 5 ಜನ ಹೋಗ್ಬೋದು. ಈ ಬೆಲೆಗೆ ಬೈಕ್ ಬೆಲೆಗೆ ಕಾರ್ ಎಲ್ಲಿ ಸಿಗ್ತೈತೆ ಗುರು? ಅಯ್ಯೋ ತಲೆ ಕೆಡ್ಸ್ಕತಿ, ನಾ ಇಲ್ವಾ ಅದಕ್ಕೆ? ಹತ್ತು ಸ್ಟಾರ್ಟ್ ಮಾಡು, ನಡಿ ಹೇಳ್ತೀನಿ. ಗುರು ನಿಲ್ಸಿಲ್ಲ, ಇದು ಇಲ್ಲಿಗೆ ಕರ್ಕೊಂಡ್ಬಂದು. ಏನ್ ಗುರು ಸೆಕೆಂಡ್ ಕಾರ್ಸ್ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಇನ್ನೇನು ಬೈ ಪ್ರೈಸ್ಗೆ ಶೋರೂಮ್ ಕಾರ್ ತಂದ್ಕೊಡ್ತೀವಿ, ಬನ್ನಿ. ಇಲ್ಲ ಕಣ್ ಬನ್ನಿ. ನೋಡಿ ಬ್ಲೂ ಬೇಕಾ? ಕಲರ್ ಬ್ಲೂ ಸಿಗುತ್ತೆ ನಿಮ್ಗೆ. ಬ್ಲೂ ಬೇಡ ನಿಮ್ಗೆ? ಇಲ್ಲಿ ನೋಡಿ ಸ್ಯಾಂಟ್ರೋ ಒಳ್ಳೆ ಮೈಲೇಜ್ ಬರೋ ಗಾಡಿ ಇದು ಸಿಗುತ್ತೆ. ರೆಡ್ ಕಲರು ಇದು ಸಿಗುತ್ತೆ. ಎಲ್ಲ ಸಿಂಗಲ್ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಇಲ್ಲಿರೋದು. ನಾನು ತುಂಬಾ ಬರ್ತಾನೆ ಇರ್ತೀನಿ ಇಲ್ಲಿ. ಸರ್ ಆಯ್ತು ಸರ್, ಹೇಗಿದ್ದೀರಾ? ಏನ್ ಸರ್ ಇಷ್ಟೊಂದು ಕಲರ್ ಗಾಡಿಗಳು ನಿಲ್ಸ್ಬಿಟ್ಟಿದ್ದೀರಾ? ಬನ್ನಿ ಇಲ್ಲಿ ಒಂದು ನಿಮಿಷ ಆಯ್ತು, ಬನ್ನಿ ಇಲ್ಲಿ ಒಂದು ನಿಮಿಷ ಆಯ್ತು. ನೀವು ಇಂಥ ಕೆಲಸ ಮಾಡಬಾರ್ದಿತ್ತು. ಬೈಕ್ ಪ್ರೈಸ್ಗೆ ಗಾಡಿಗಳು ಕೊಡ್ತಾರೆ ಅಂತ ಹೇಳ್ತಾವ್ರ, ನಿಜನಾ? ಕರ್ಕೊಂಡು ಬಂದಿದ್ದೀನಿ ಅದಕ್ಕೇನೆ. ಹೌದಾ ಸರ್? ಆಯ್ತು ಸರ್, ಚೆನ್ನಾಗಿದ್ದೀರಾ ಸರ್? ನೋಡಿ ಸರ್, ಯಾವ್ದು ಬೇಕು ನಿಮ್ಗೆ ಕೊಡ್ತೀನಿ. 1.5 ಲಕ್ಷಕ್ಕಿದೆ, 1.60 1.20 ಕಲರ್ ಕಾರ್ಗಳಿದೆ. ಇದಲ್ಲದೆ ನಿಮಗೆ ಇನ್ನು ಹೊರಗಡೆ ನಮ್ಮ ಯಾರ್ಡಲ್ಲಿ ಒಂದು 150+ ವೆಹಿಕಲ್ಸ್ ಇದೆ, ನೀವು ನೋಡ್ಬೋದು. ಬಟ್ ಜಾಗ ಇಲ್ಲ. ಇವಾಗ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇರೋ, ಒಂದು ವಿಡಿಯೋ ಮಾಡ್ಕೊಂಡ್ಬಂದು ನಿಮ್ಗೆ ತೋರಿಸ್ತೀನಿ, ಅವ್ರಿಗೂ ನೋಡೋರ್ಗೂ ಸಿಗುತ್ತೆ. ಓಕೆನಾ? ಸೊ ಚಿಕ್ಕ ಇನ್ಫಾರ್ಮೇಶನ್ ಕೊಡೋಣ. ಬ್ಲೂ ಕಲರ್ ಐಟೇನು 2.5 ಲಕ್ಷ. ಸ್ಯಾಂಟ್ರೋ 1,95,000. ಓಕೆ, ಅದು ಬಿಡಿ ಬೇಡ. ನಿಮ್ಮ ಹತ್ರ ಸರ್ ಇದು ಚೌರ್ಲೆಟ್ ಎಷ್ಟಿದೆ ಸರ್ ಕಾರ್ಗಳು ನಿಮ್ಮ ಹತ್ರ? ಚೌರ್ಲೆಟ್ 5 ಇಂದ 6 ಗಾಡಿ ಇದೆ. ರೆಡ್ ಬೇಕಾ ಬ್ಲ್ಯಾಕ್ ಬೇಕಾ? ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಸಿಲ್ವರ್ ಬೇಕಾ, ಗ್ರೀನ್ ಬೇಕಾ, ಯಾವ್ದು ಬೇಕಾದ್ರೂ ಇದೆ ಸರ್. ಜಸ್ಟ್ 1,60,000, 1,85,000, 1,85,000, 1,70,000. ಕಸ್ಟಮರ್ ಕಾಲ್ ಮಾಡ್ತಾ ಇರಬೇಕು, ಕಟ್ ಮಾಡಿ ಸರ್ ಹೇಳ್ತೀನಿ. ಬನ್ನಿ ಸರ್ ಹೇಳ್ತೀನಿ. ನೀವು ಬನ್ನಿ ಗುರುಗಳ, ಎಲ್ಲೋಯ್ತಿದ್ದೀರಾ? ಸೊ ನೋಡ್ತಾ ಇರ್ಬೋದು, ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರುವಂಥದ್ದು, ಅಪೋಲೋ ಟೈರ್ ಇರುವಂಥದ್ದು, ಬ್ಲ್ಯಾಕ್ ಬ್ಯೂಟಿ ಇರುವಂಥದ್ದು, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಸೊ ಬ್ಲ್ಯಾಕ್ ಬ್ಯೂಟಿ ಎಷ್ಟು ಕೊಡ್ತೀರಾ? 295 ಕೊಡ್ತೀನಿ ಸರ್. 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಧೂಳು ಎದೊಳ್ತೈತೆ ಸ್ವಿಫ್ಟ್. ಮತ್ತೊಂದು ಚಾರ್ಲೆಟ್ ಬೇಕಾ? ಅದು ಗ್ರೀನ್ ಕಲರ್ ಸಿಗ್ತಾ ಇದೆ. ರೆಡ್, ಬ್ಲ್ಯಾಕ್, ಗ್ರೀನ್, ಇಲ್ಲ ಅಂತಂದ್ರೆ ಸಿಲ್ವರ್, ಇಷ್ಟು ಕಲರ್ ಅವೈಲೇಬಲ್ ಇದೆ. ಇದೇನು ಸರ್ ಏನ್ ಪ್ರೈಸ್? 1,85,000 ಕೊಡ್ತೀನಿ. ತುಂಬಾ ಕಾಲೇಜ್ ಹುಡುಗರು ಇಷ್ಟಪಡೋದು ಅಸೆಂಟ್. ಜಸ್ಟ್ 1,75,000 ಕೊಡ್ತೀನಿ. ಸೊ ಮತ್ತೆ ಚಾರ್ಲೆಟ್ ಸಿಲ್ವರ್ ಕಲರ್ ಪ್ರೈಸ್ ಏನು ಸರ್? 170 ಕೊಡ್ತೀನಿ. ಸರ್ ಪೋಲೋ ಇದೆ, ಏನ್ ಪ್ರೈಸ್ ಕೊಡ್ತಿರೋದು? 335 ಕೊಡ್ತೀನಿ ಸರ್. ಸೊ ಗುರುಗಳೇ ನೋಡಿದ್ರಲ್ಲ, ತುಂಬಾ ಕಾರ್ಗಳಿವೆ. ಅದು ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಸ್ಟಾರ್ಟ್ ಆಗಿಲ್ಲ. ಪಿಕ್ಚರ್ ಸ್ಟಾರ್ಟ್ ಆಗೋ ಮೊದಲೇ ಸೊ ಈ ಪಿಕ್ಚರ್ಗೆ ಉದ್ದೇಶ ಏನು ಅಂತಂದ್ರೆ ಒಳ್ಳೆ ಲೋ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಲಿ ರಂಜಾನ್ ಆಫರ್ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಒಂದು 2 ವೀಲರ್ ಕಾರ್ಗಳು ಸಿಗುತ್ತಾ ಅಂತಂದ್ರೆ ಸೊ ನಾವು ತೋರಿಸ್ತಾ ಇದೀವಿ, ಸಿಗುತ್ತಾ ಅಂತ ಹೇಳ್ತಾ ಇಲ್ಲ. ಸರ್ ನಿಮ್ಮ ಹತ್ರ ಅರೌಂಡ್ ಎಷ್ಟು ಕಾರ್ ಇದೆ ಸರ್? ಸರ್ ಇವತ್ತು ಇಲ್ಲಿ ಈ ಜಾಗದಲ್ಲಿ 40 ಇದೆ. ನಮ್ದು 3 ಯಾರ್ಡ್ ಇದೆ. ಅಲ್ಲಿ ಎಲ್ಲ ಸೇರಿದ್ರೆ ನಿಮಗೆ 160, 170 ವೆಹಿಕಲ್ಸ್ ಇದೆ ಸರ್. ಇನ್ನು XUV, ಡಸ್ಟರ್, ETS, ಕ್ರೂಸು, ತುಂಬಾ ವೆಹಿಕಲ್ಸ್ ಇದೆ. ಯಾವ ತರ ಬೇಕಾದ್ರೂ ಸಿಗುತ್ತೆ ನಮ್ಮ ಹತ್ರ. ನೀವು ಪರ್ಟಿಕ್ಯುಲರ್ ಆಗಿ ಇಂಥ ಕಾರೇ ಬೇಕು? ಮಾರುತಿ 800 ಇಂದ ಹಿಡಿದು ಫಾರ್ಚುನರ್ ತನಕನೂ ನಮ್ಮ ಹತ್ರ ಅವೈಲಬಲ್ ಸ್ಟಾಕ್ ಇದೆ ನಿಮಗೆ. SN ಪ್ರೀ-ಓನ್ಡ್ ಕಾರ್ ಶೋರೂಮ್ ಏನಿದೆ ಅದು ನಿಮ್ಗೆ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ಲಾಸ್ಟ್ ಹೇಳ್ತೀನಿ. ಸೊ SN ಪ್ರೀ-ಓನ್ಡ್ ಕಾರ್ ಶೋರೂಮ್ ಅಲ್ಲಿ ಅಂಡ್ ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ಓಕೆ, ಬನ್ನಿ ಇವಾಗ ಕಾರ್ಗಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಇವಾಗ ತಗೊಂಬೋಣ. ಫೀಚರು, ಇಂಟೀರಿಯರ್ ಇಂದ ಹಿಡಿದು ಓನರ್ಶಿಪ್ ಇಂದ ಹಿಡಿದು ಇವಾಗ ಕೊಡ್ತೀನಿ. ಅವಾಗಲೇ ನೋಡಿದ್ದು ಟ್ರೈಲರು, ಇವಾಗ ತೋರಿಸ್ತೀನಿ ಪಿಕ್ಚರು. ಬನ್ನಿ. ಆ್ಯಂಡ್ ಇನ್ನೊಂದು, ಮೈಬದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡ್ತೀನಿ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಸರ್ 2009 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು ಆಟೋಮೆಟಿಕ್. ಓಕೆ, 9-10 ರಿಜಿಸ್ಟ್ರೇಷನ್ ಆಟೋಮೆಟಿಕ್ ಸರ್. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ತುಂಬಾ ಜನ ಆಟೋಮೆಟಿಕ್ ವೆಹಿಕಲ್ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಇವತ್ತು ಒಂದು ಆಟೋಮೆಟಿಕ್ ವೆಹಿಕಲ್ ನಾವು ತರಿಸಿದ್ದೀವಿ. ಕ್ಲಾಸ್ ಕಂಡೀಷನ್ ಇದೆ ಸರ್, ಏನು ಮಾತಾಡಂಗಿಲ್ಲ. ಶೋರೂಮ್ ಹಿಸ್ಟ್ರಿ ಇದೆ, ಒಳ್ಳೆ ಕಲರ್ ಅಂತಾನು ಹೇಳ್ಬೋದು. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಬೇಡ ಅಂದ್ರೇನು ಮ್ಯಾನುವಲ್ ನಮ್ಮ ಹತ್ರ 4 ಐಟನ್ ಇದೆ ಸರ್. ಓಕೆ, ಸೊ ಇದು ಮೈಲೇಜ್ ಎಷ್ಟು ಬರುವ ಸರ್? ಇದು ಮೈಲೇಜ್ ಒಂದು 15 to 16 ಬರುತ್ತೆ ಸರ್. ಓಕೆ, ಪ್ರೈಸ್ ಏನು ಕೊಟ್ಕೊಂಡಿದ್ದೀರಾ? 2,50,000 ಮಾಡ್ಕೊಡ್ತೀನಿ ಸರ್. ಏನು ನೆಗೋಷಿಯಬಲ್ ಫೈನಲ್? ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಯಾವುದೇ ಪ್ರೈಸ್ ಫಿಕ್ಸ್ ಇಲ್ಲ, ಎದುರುಗಡೆ ಬರಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಹಾಗೆ ಸರ್ ವ್ಯಾಗನರ್ ಬೇಕಾ, ಸ್ಯಾಂಟ್ರೋ ಬೇಕಾ ಸರ್ ನಿಮಗೆ? 2011 ಮಾಡಲು ಡಾಕ್ಟರ್ ವೆಹಿಕಲ್, ಸಿಂಗಲ್ ಓನರ್ ಸರ್ ಇದು. ಓಕೆ, ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್ ಇದು. ಸರ್ ಇವೆಲ್ಲ ಮೈಲೇಜ್ ಎಷ್ಟು ಬರ್ಬೋದು ಸ್ಯಾಂಟ್ರೋ? ಇದು 18 ಬರುತ್ತೆ. ಓಕೆ, ಇದು ವ್ಯಾಗನರ್ 2010 ಸಿಂಗಲ್ ಓನರು. ಇದನ್ನು ಫ್ರೆಶ್ FC ಎಲ್ಲ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಶೋರೂಮ್ ಮೇಂಟೆನೆನ್ಸ್ ಸರ್. ಎಲ್ಲ ನಮ್ಮ ಹತ್ರ 80%, 90% ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ಸರ್. ಓಕೆ, ಏನು ಪ್ರೈಸ್ ಕೊಟ್ಬಿಡಿ ಸರ್? 2,25,000 ಹೇಳ್ತಾ ಇದ್ದೀನಿ. ವೀಕ್ಷಕರನ್ನ ಬಂದರೆ 210 ಫೈನಲ್ ಮಾಡ್ಕೊಡ್ತೀನಿ. 2011 ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಸರ್ ಹಾಗೆ ಪ್ರೈಸು? ಇದು 2,05,000 ಹೇಳ್ತಾ ಇದ್ವಿ. ಎದುರುಗಡೆ ಬರಲಿ 190 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸೊ ಮುಂದೆ ಬಂದರೆ ಸ್ಲೈಟ್ಲಿ ಆಗುತ್ತೆ ಸರ್. ಓಕೆ, ಮತ್ತೆ ಚೌರ್ಲೆಟ್ ರೆಡ್ ಕಲರ್ ಸರ್. ಬೀಟ್ ನೋಡೋರಿಗೆ 4 ಕಲರ್ ಬೀಟ್ ಇದೆ ನಮ್ಮ ಹತ್ರ. ಬ್ಲ್ಯಾಕ್, ರೆಡ್, ನೋಡಿ ಇಲ್ಲೊಂದು ಸಿಲ್ವರ್ ಇದೆ. ಓಕೆ, ಆಮೇಲೆ ಇಲ್ಲೊಂದು ಬ್ಯಾಕ್ ಸೈಡ್ ಅಲ್ಲಿ ಗ್ರೀನ್ ಇದೆ. ಎಲ್ಲ ಕಲರ್ಸ್ ಇದೆ ಇವತ್ತು ಬೀಟ್ ನಿಮಗೆ. ಓಕೆ, 2011 ಮಾಡಲು ಬ್ಲ್ಯಾಕ್ ಬ್ಯೂಟಿ, ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಲು ಸರ್. ಇದು ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಇದನ್ನು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಫುಲ್ ಟಾಪ್ ಎಂಡ್ ಮಾಡಲು ಇದು.
ಓಕೆ ಫುಲ್ ಟಾಪ್ ಎಂಡ್ full top end ಬಂದೇಶ್ ಅನ್ಕೊಂಡೆ ಶೇಪ್ ಕೆಳಗೆ ಹೌದು ಸ್ವಲ್ಪ ಚೇಂಜಸ್ ತರ ಕಾಣುತ್ತೆ. ಹೌದೌದು ಬಂಪರ್ಸ್ ಫಾಕ್ಲೆಟ್ಸ್ ಎಲ್ಲ ಬರುತ್ತೆ. ಇದು ಬೇಸಿಕ್, ಅದು ಮಿಡ್ಲ್ ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಹೇಳಿ ಸರ್ ಇದಾಗೆ ಇದು 1,95,000 ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರೇನು ಬಂದ್ರೆ 185 ಫೈನಲ್ ಮಾಡ್ಕೊಡ್ತೀನಿ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಇದು 18 ಬರುತ್ತೆ. ಓಕೆ ಇದು 2012 ಥರ್ಡ್ ಓನರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದನ್ನು ನಿಮಗೆ ತುಂಬಾ ಚೆನ್ನಾಗಿದೆ. ಸೋನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ಇದು. ಪ್ರೈಸ್ ಏನು ಕೊಟ್ಟು ಮಾಡಿದ್ರೆ ಇದಕ್ಕೆ? ನಿಮಗೆ 2005-6 ಸ್ಯಾಂಡ್ರೋ ತಗೊಳಕ್ ಹೋದ್ರೆ 160 ಕಡಿಮೆ ಸಿಗಲ್ಲ. ನಾನು 12 ಮಾಡಲು 160ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಕಲರ್ ಅಲ್ಲಿ ಇರುವಂತದ್ದು, ಒಳ್ಳೆ ಮೈಲೇಜ್ ಬರುವಂತದ್ದು. ಹಾ ಸರ್ ಇದೆಲ್ಲ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ ಸರ್ ಇವು? ಸರ್ ಮೇಂಟೆನೆನ್ಸ್ ಲೋ ಇರೋದಕ್ಕೆ ನಾವು ಇಷ್ಟು ಗಾಡಿಗಳು ಮಾರೋದು ಸರ್. ಮೇಂಟೆನೆನ್ಸ್ ಜಾಸ್ತಿ ಇದ್ರೆ ನಾವು ತರ್ಸಕ್ ಹೋಗ್ತೀವಿ ಹೇಳಿ. 2010 ಮಾಡಲು, ಇದು ಪೆಟ್ರೋಲು, ಸೆಕೆಂಡ್ ಓನರು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಇದು ಟಾಪ್ ಎಂಡ್, ಎರಡು ಟಾಪ್ ಎಂಡ್ ಮಾಡಲೆ, 2 ಕ್ಲಾಸ್ ಕಂಡೀಷನ್, 2 ಅಂತ ಅಲ್ಲ 4 ಕ್ಲಾಸ್ ಕಂಡೀಷನ್ ವೆಹಿಕಲ್ ಇದೆ. ಓಕೆ ಸರ್ ಇದು ಟಾಪ್ ಎಂಡ್ಗೆ ಅದು ಅಲವಿಲ್ಸ್ ಬರೋದೇ ಆ ಥರನಾ? ಅದೇ ತರನೇ ಬರೋದು ಸರ್. ಇದಕ್ಕೂ ನೋಡಿ ಅದಕ್ಕೂ ನೋಡಿ ಅದೇ ತರನೇ ಬರೋದು ಸರ್. ಓಕೆ ಸೊ ಹೇಳಿ ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು FC ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಮಾಡಿಸಿ ನಿಮಗೆ 1,90,000 ಫೈನಲ್ ಮಾಡ್ಕೊಡ್ತೀನಿ. 5 ವರ್ಷ ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಓಕೆ ತುಂಬಾ ಚೆನ್ನಾಗಿದೆ ಸರ್. ಸರ್ ಹಾಗೆ ನೆಕ್ಸ್ಟ್ ಇದು ಸರ್ ಅಸೆಂಟ್ ಲವರ್ಸ್ ಯಾರಾದ್ರು ಇದ್ರೆ ಬೇಗ ಬರಬೇಕು. 2011 ಮಾಡಲು, ತುಂಬಾ ಚೆನ್ನಾಗಿದೆ. ಫುಲ್ ಟಾಪ್ ಎಂಡ್ ಮಾಡಲು, ಹುಂಡೈ ಕಂಪ್ನಿದು ಮ್ಯಾಗ್ವೀಲ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಬೀಗ, ಓಕೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸ್ವಲ್ಪ ಸೀಟ್ ಕವರ್ಸ್ ಡ್ಯಾಮೇಜ್ ಆಗಿದೆ. ಒಂದು 3.5 ಕೊಟ್ಟರೆ ನಿಮಗೆ ಸೀಟ್ ಕವರ್ ನಾನು ಚೇಂಜ್ ಮಾಡ್ಕೊಡ್ತೀನಿ. ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಲೈನಿಂಗ್ ಆಗಲಿ, ಸ್ಕ್ರಾಚು ಡೆಂಟು ಏನೂ ಇಲ್ಲ. ಫೋಟೋದಲ್ಲಿ ಹೆಂಗಿದೆ ಅದಕ್ಕಿಂತ ಚೆನ್ನಾಗಿದೆ ಲೈವ್ ಆಗಿ ನೋಡಿದ್ರೆ ಸರ್. ಹೌದು ಸಿಂಗಲ್ ಕ್ರಾಚ್ ಇಲ್ಲ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಸರ್? ಇದು ಜಯನಗರ BTM ಸೈಟ್ ಇದು. ಈ ಮಾಡಲು ಈ ಟೆಸ್ಟ್ ತೊಗೊಳಕ್ ಹೋದ್ರೆ ನಿಮ್ಗೆ 2,10,000 ಹೇಳ್ತಾರೆ. ನಮ್ಮ ಶೋರೂಮಿಗೆ ಬರಲಿ 1,75,000 ಫೈನಲ್ ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಸ್ವಿಫ್ಟ್ ಡಿಸೈರ್ ಇದೆ, ರೆಡ್ ಕಲರ್ ಇದೆ ಸರ್. 2011 ಮಾಡಲು, ZDI, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಟೈರ್ ಹಾಕ್ಬಿಟ್ಟು 4, ಇನ್ನು 200 ಕಿಲೋಮೀಟರ್ ರನ್ ಆಗಿಲ್ಲ ಸರ್. ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. 5 ಅಲೈ ವೀಲ್ಸ್, 5 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಫುಲ್ ಟಾಪ್ ಎಂಡ್ ಮಾಡಲು, ಡೀಸೆಲ್ 20+ ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಕೊಟ್ಟು $1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್, ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ನಿಮಗೆ 3,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ವೆಹಿಕಲ್ ಅಲ್ಲಿ ನಿಮಗೆ. ಯಾವ ಮಾಡಲ್ ಹೇಳಿದ್ರಲ್ಲ? 2011 ಮಾಡಲು ZDI. ಹಾಗೆ ಇನ್ನೊಂದು ಬ್ಲಾಕ್ ಕಲರ್ ಸ್ವಿಫ್ಟ್ ಇದೆ, ಅದು ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಹಾಕಿರುವಂತದ್ದು. ಅಪೋಲೋ ಟೈರ್ ಕೂಡ ಇದೆ. ಇದರಲ್ಲಿ ಸರ್ ಹಾಗೆ ಸರ್ 2010 ಮಾಡಲು, ಸಿಂಗಲ್ ಓನರ್, VXI, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ವಿಲ್ ಇದೆ, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಅಪಲ್ಸರ್ ಇದೆ, ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಸರ್ ಇದರಲ್ಲಿ. ಓಕೆ ನೋಡ್ತಾ ಇರ್ಬೋದು. ಎಷ್ಟನೇ ಓನರ್ ಸರ್ ಇದು? ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಸಿಂಗಲ್ ಓನರ್ ಕೊಟ್ಟು ಮಾಡಿದ್ರೆ ಇದಕ್ಕೆ ಸರ್ 3,10,000 ಹೇಳ್ತಾ ಇದ್ರಿ. ವೀಕ್ಷಕ ಬಂದ್ರೆ 295 ಫೈನಲ್ ಮಾಡ್ಕೊಡ್ತೀನಿ. ಬೇಗ ಬರಬೇಕು, ತೊಗೊಂಡೋಗ್ಬೇಕು. ರಂಜಾನ್ ಫೆಸ್ಟಿವಲ್ ಆಫರ್ ಇದು. ಓಕೆ XUV 500 ಸರ್. XUV 500 2013 ಮಾಡಲು, ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, W8 ಸರ್. ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ ಇದು. ಒಳ್ಳೆ ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ನೋಡಿ ಸರ್, ಸೀಟ್ ಕವರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳಿ. ಇಂಟೀರಿಯರ್ ಸೀಟ್ ಕವರ್ಸ್ ಮಾತ್ರ ಮಸ್ತ್ ಆಗಿದೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಇಂಟೀರಿಯರ್ ಎಲ್ಲ. ಫುಲ್ ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಸೊ ಇದೇನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ಸರ್ ಇದು? ಮಾರ್ಕೆಟ್ ಅಲ್ಲಿ ನಿಮ್ಗೆ 7 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರಲಿ 6,35,000 ಫೈನಲ್ ಡೆಡ್ ಫೈನಲ್ ಮಾಡ್ಕೊಡ್ತೀನಿ. ಡೀಲಿಂಗ್ ಪ್ರೈಸ್ ಎಲ್ಲ ಕೊಟ್ಬಿಡ್ತೀನಿ. 13 W8 ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸರ್. ಫಿಯಟ್ ಪುಂಟೋ ರೆಡ್ ಕಲರ್ ಅಲ್ಲಿ ಇದೆ. ಇದರಲ್ಲಿ ಸರ್ ಹಾಗೆ ಸರ್ 2010 ಮಾಡಲು, 4 ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೀವು ವೆಹಿಕಲ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಮಿನಿ ಪೋಲೋ ತರಾನೇ ಇದೆ, ಬಟ್ ಪೋಲೋಗಿಂತ ಗಟ್ಟಿ ಗಾಡಿ ಇದು. ಗೇಜು ನಿಮ್ಗೆ FC ಲ್ಯಾಪ್ಸ್ ಆಗಿದೆ. ಇದು ಕೂಡ ನಿಮ್ಗೆ ಫ್ರೆಶ್ FC ಮಾಡಿಸಿ 5 ಇಯರ್ಸ್ ಮಾಡ್ಕೊಡ್ತೀನಿ ಸರ್ ಈ ವೆಹಿಕಲ್ ನಿಮ್ಗೆ. ಓಕೆ ಸೊ ಅಂದ್ರೆ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಹಂಗಾರೆ? ನಿಮಗೆ ಇನ್ಕ್ಲೂಡಿಂಗ್ ಫ್ರೆಶ್ FC 1,65,000 ಕೊಡ್ತೀನಿ. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಲಿ. ಪೆಟ್ರೋಲ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ ಸರ್ ಇವಾಗ ಯಾವ ಮಾಡಲ್ ಹೇಳ್ತಾರಲ್ಲ ಇದು? 2010 ಮಾಡಲು ಸರ್. ಓಕೆ ಸೊ ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಇದು? ಪರವಾಗಿಲ್ಲ ಸರ್. ಮೇಂಟೆನೆನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಡೀಸೆಲ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಪೆಟ್ರೋಲ್ ನಿಮಗೆ ಯಾವುದೇ ವೆಹಿಕಲ್ ತಗೊಳ್ಳಿ ಇದೆ ಅಂತ ಅಲ್ಲ, ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಓಕೆ ಇದು ಮೈಲೇಜ್ ಎಲ್ಲ? ಮೈಲೇಜ್ ಎಲ್ಲ 15-16 ಬರುತ್ತೆ. ಓಕೆ ಬಲೆನೋ ಇದು ಇದೆ ಸರ್ ಹಾಗೆ ಸ್ವಿಫ್ಟ್ 2018 ಮಾಡಲು, 72,000 ಓಡಿದೆ. ಶೋರೂಮ್ ಮೇಂಟೆನೆನ್ಸು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಬಟ್ ಓನರ್ಶಿಪ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಕೆ ಸೊ ಹಂಗಾಗಿ ನಾವು ಪ್ರೈಸ್ ಮಾರ್ಕೆಟ್ ಬೆಲೆಗಿಂತ ನಿಮಗೆ 175,000 ಕಡಿಮೆ ಕೊಡ್ತೀವಿ ಸರ್. ಇದು 2018 ಮಾಡಲು 6.5 ಲಕ್ಷ ಇದೆ. ಥರ್ಡ್ ಓನರ್ ಆಗಿದೆ. ನಾವು ಬರೇ 5,25,000 ಕೊಡ್ತೀನಿ. 18 ಮಾಡಲು ಬಲೆನೋ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. 18 ಮಾಡಲ್ ಇಷ್ಟೊಂದು ಕಡಿಮೆಗೆ? ಹೌದು ಸರ್. ರಂಜಾನ್ ಆಫರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? 1 ಲಕ್ಷ ತೊಗೊಂಬರ್ಲಿ, ತೊಗೊಂಡೋಗ್ಲಿ ಸರ್. ಸೂಪರ್ ಸರ್ ಇದ್ರೆ. ಸೊ ನನ್ನ ಒಂದು ಫೇವ್ರೇಟ್ ಕಲರ್ ಕೂಡ ಅಂತ ಹೇಳ್ಬೋದು ಇದು. ಒಳ್ಳೆ ಮೈಲೇಜ್ ಬರುತ್ತಲ್ವ ಸರ್ ಇದು? ಬಲೆನೋ ಒಳ್ಳೆ ಕಂಫರ್ಟೇಬಲ್, ಮೈಲೇಜ್ ಎಲ್ಲ ಒಳ್ಳೆ ಗಾಡಿ ಸರ್. ಇದೇಳಿ ಸರ್ ಹಾಗೆ ಸರ್ 2013 ಮಾಡಲು, ವೋಲ್ಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನು, ಪೆಟ್ರೋಲ್. ಇದು ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ. 90% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ತುಂಬ ಚೆನ್ನಾಗಿದೆ, ತುಂಬ ನೀಟ್ ಇದೆ. ಜಸ್ಟ್ ರಬ್ಬಿಂಗ್ ಪಾಲಿಶ್ ಮಾಡಿಸ್ಬೇಕು, ಓಡಿಸ್ಬೇಕು ಅಷ್ಟೇ. ಏನು ಖರ್ಚಿಲ್ಲ ಸರ್. ತುಂಬ ಚೆನ್ನಾಗಿದೆ. ಪ್ರೈಸು
ಪ್ರೈಸ್ 3.5 ಹೇಳ್ತಾ ಇದ್ದೀರಿ, ನಾವು 3.35 ಫೈನಲ್ ಮಾಡ್ಕೊಡ್ತೀವಿ ಸರ್. ಸೊ ಒಳ್ಳೆ ಟೈರ್ ಕಂಡೀಷನ್ ಇದೆ ಅಪೋಲೋ ನಮ್ಮ ಹತ್ರ ಯಾವ ವೆಹಿಕಲ್ ನೋಡಿದ್ರು ಟೈರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಫಸ್ಟ್ ಇಂದ ನಿಮಗೆ ಗೊತ್ತಿದೆ, ಕಡಿಮೆ ಓನರ್ಶಿಪ್ ಕಡಿಮೆ ಇರುತ್ತೆ, ಗಾಡಿನೂ ಚೆನ್ನಾಗಿರುತ್ತೆ. ಅಂದ್ರೆ ಸೆಲೆಕ್ಟೆಡ್ ಮಾಡಿ ಇವಾಗ 100ರಲ್ಲಿ ಒಂದು 5 ಕಾರ್ನ ತಂದ್ರು ಅದು ಸೆಲೆಕ್ಟೆಡ್ ಪೀಸ್ ಇರುತ್ತೆ ಸರ್. ಹೌದು, ಆಲ್ಮೋಸ್ಟ್ ಗೊತ್ತು. ಇದೇಳಿ ಸರ್ ಹಾಗೆ ಸರ್ ಸೆಲೆರಿಯೋ ತುಂಬಾ ಜನ ಮೈಲೇಜ್ ಲೋ ಮೇಂಟೆನೆನ್ಸ್ ಹುಡುಕ್ತಾ ಇರ್ತಾರೆ, ಅಂತವ್ರಿಗೆ ಇವತ್ತು ಬಂದಿದೆ 2017 ಮಾಡಲು ಸಿಂಗಲ್ ಓನರ್ VXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಇಂಟೀರಿಯರ್ ನೋಡಿ, ನೀವು ಟೈರ್ ನೋಡಿ ಯಾವ ಟೆಸ್ಟ್ ಅಲ್ಲಿ ಇದೆ ಅಂತ ಹೇಳಿ ನೀವೇ ಹೇಳ್ಬೋದು. ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಫೀಚರ್ ಬಿಡಿ ಸರ್ ಒಂದ್ಸಲ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಅದೇ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಮಾರ್ಕೆಟಲ್ಲಿ ನಿಮಗೆ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲ್ ಹೇಳಿ? 17 ಮಾಡಲು. ಸರ್ ಲೋನ್ ಆಗುತ್ತೆ, ಡೌನ್ ಪೇಮೆಂಟ್ ಎಷ್ಟಾಗುತ್ತೆ? 1 ಲಕ್ಷ ಇಟ್ಕೊಂಬರ್ಲಿ ಸರ್, ಇದಕ್ಕೆ ತೊಗೊಂಡೋಗ್ಲಿ. ಓಕೆ, ಚವರ್ಲೈಟ್ ಅವಾಗಲೇ ಹೇಳ್ದಂಗೆ ಸಿಲ್ವರ್ ಕಲರ್ ಇರುವಂಥದ್ದು ಸರ್. ಅವಾಗೆಲ್ಲ ನಿಮಗೆ ತೋರಿಸಿದ್ದು ಪೆಟ್ರೋಲ್, ಈಗ ತೋರಿಸ್ತಾ ಇರೋದು ಡೀಸೆಲ್. 2011 ಮಾಡಲು, 3rd ಓನರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲೈವೀಸ್ ಇದರಲ್ಲೂ ನಿಮಗೆ ಇದು 25 ಬರುತ್ತೆ ಸರ್ ಮೈಲೇಜ್. 25 ಡೀಸೆಲ್, ಹೌದು, ಒಳ್ಳೆ ಮೈಲೇಜ್. ಓಕೆ, ಹಾ. ಸೊ ಇದು ಕೂಡ ಇಂಟೀರಿಯರ್ ನೋಡ್ಕೋಬಹುದು. ಮಿನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಫೀಚರ್ ಬಿಡಿ ಸರ್ ಒಂದ್ಸಲ ಹಾಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಆಫ್ಟರ್ ಮಾರ್ಕೆಟ್ ಅಲೈವೀಲ್ಸ್, ಚವರ್ಲೈಟ್ ಕಂಪ್ನಿದು ಲೆದರ್ ಸೀಟ್ ಅಪಲ್ಸರೀಸ್ ಇದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು 13 ಮಾಡಲು ಒಂದು ಬಂದಿದೆ ಸರ್, ಗಾಡಿ ರಬ್ಬಿಂಗ್ ಪಾಲಿಶ್ ವಾಶಿಗೆ ಹೋಗಿದೆ, ಅದು ತೋರ್ಸಕ್ಕಾಗಲ್ಲ ವಿಡಿಯೋದಲ್ಲಿ. ಸ್ಕೈ ಬ್ಲೂ ಕಲರ್ ಅದು ಟಾಪ್ ಎಂಡ್ ಮಾಡಲೇ, ಅದನ್ನು ನಿಮಗೆ 195 ಕೊಟ್ಬಿಡ್ತೀನಿ. ಅದನ್ನು ತುಂಬಾ ಚೆನ್ನಾಗಿದೆ ವೆಹಿಕಲ್. ಎಷ್ಟು ಕೊಡ್ತೀರಾ? ಇದು 175 ಕೊಡ್ತೀನಿ. ಮುಂದೆ ಬಂದು ಏನಾದರೂ ಸ್ಲೈಟ್ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ್ಲೇಬೇಕಲ್ಲ ಸರ್. ಓಕೆ, ಹಾ. ಇದು ಸರ್ ಹಾಗೆ ಸರ್ ಇದು ರಿಡ್ಸು, ಮಾರುತಿ ಸುಜುಕಿ ರಿಡ್ಸು, ಲೋ ಮೇಂಟೆನೆನ್ಸ್ ವೆಹಿಕಲ್ಲು. ಮಾರುತಿ ಕಂಪ್ನಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ವ್ಯಾಗನರ್, ಆಲ್ಟೋ, ರಿಡ್ಸ್ ಯಾವ ಥರ ಅಂತೇಳಿ. 10 ಮಾಡಲು, ಶೋರೂಮ್ ಮೇಂಟೆನೆನ್ಸ್, 2nd ಓನರ್ VXI ಸರ್. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದರಲ್ಲೂ ನಿಮಗೆ 90% ಟೈರ್ ಇದೆ. ಸೀಟ್ ಕವರ್ಸು ಅದು ಎಕ್ಸ್ಟ್ರಾ ಮಾಡಿಸಿರೋ ಸರ್. ಅದು ಇಂಟೀರಿಯರ್ ಒಂದ್ಸತಿ ತೋರಿಸಿ, ತುಂಬ ಚೆನ್ನಾಗಿದೆ, ಲಾಕ್ ಆಗಿರ್ಬೇಕು ವೆಹಿಕಲ್ಲು. ಓಕೆ, ಆದ್ರೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೂಪರ್ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ ಸರ್ ಇದಕ್ಕೆ? ಸರ್ ಇದು 275 ಹೇಳ್ತಾ ಇದೀವಿ, 265 ಫೈನಲ್ ಮಾಡ್ಕೊಡ್ತೀನಿ. ಇನ್ನೂ ಎದುರುಗಡೆ ಬರಲಿ, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಇನ್ನೊಂದು ಕ್ವಿಡ್ ಇದೆ ಇದು ಸರ್. ತುಂಬ ಜನ ಕ್ವಿಡ್ ಲರ್ನಿಂಗಿಗೋಸ್ಕರ, ಪಾರ್ಕಿಂಗಿಗೆ, ಮೈಲೇಜಿಗೋಸ್ಕರ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಇವತ್ತು ನಮ್ಮ ಹತ್ರ ಕ್ವಿಡ್ ಬಂದಿದೆ. 2016 ಮಾಡಲು, ಸಿಂಗಲ್ ಓನರು, RXT, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಇದರಲ್ಲಿ ನಿಮಗೆ 70% ಟೈರ್ ಇದೆ. ಇದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ, 24 ಮೈಲೇಜ್ ಬರುತ್ತೆ ಇದು. ಹಾಂ, ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? 2,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ 70,000 ಇಟ್ಕೊಂಬರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಡೆಸ್ಟರ್ ಇದೆ ಸರ್ ಇದು? ಸರ್ ಡೆಸ್ಟರ್ 2014 ಮಾಡಲು, 2nd ಓನರು, ಸಿಂಗಲ್ ಓನರು, 110 PS, ಬ್ರ್ಯಾಂಡ್ ನ್ಯೂ ಟೈರ್ ಇದರಲ್ಲೂ ಇದೆ. ಇದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಆಲ್ಮೋಸ್ಟ್ ನಾನು ಎಲ್ಲ ಗಾಡಿದು ಹೇಳೋದೆ ನಿಮಗೆ, ನಮ್ಮ ಹತ್ರ ಶೋರೂಮ್ ಹಿಸ್ಟ್ರಿ ಇದೆ ಇರುತ್ತೆ. 90% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬ ಚೆನ್ನಾಗಿದೆ ಸರ್. 6 ಸ್ಪೀಡ್, 110 PS ಇದು. ಓಕೆ, ಫುಲ್ ಟಾಪ್ ಎಂಡ್ ಮಾಡಿ, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಬ್ಯಾಕ್ ವೈಫರ್, ಫುಲ್ ಫೀಚರ್ಸ್ ಇದೆ ಇದರಲ್ಲಿ ನಿಮಗೆ. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? 465 ಕೊಟ್ಬಿಡ್ತೀನಿ ಸರ್. 5 ಲಕ್ಷ ಇದೆ ಈ ಟೆಸ್ಟಲ್ಲಿ ಇರೋದು. ಮುಂದೆ ಬರಲಿ, ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸರ್ ಫೋರ್ಡ್ ಫಿಯೆಸ್ಟಾ ಇದು ನಿನ್ನೆ ತಾನೇ ಬಂದಿದೆ, ಸ್ವಲ್ಪ ಡಸ್ಟ್ ಆಗಿದೆ, ವಾಶು ರಬ್ಬಿಂಗ್ ಏನೂ ಆಗಿಲ್ಲ. ಟಾಪ್ ಎಂಡ್ ಮಾಡಲು, ಡೀಸೆಲ್. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, 20+ ಮೈಲೇಜ್ ಬರುತ್ತೆ. ಇಂಟೀರಿಯರ್ ನೋಡಿ ನಿಮಗೆ ಫೋರ್ಡ್ ಕಂಪ್ನಿದು ಇನ್ಬಿಲ್ಟ್ ಸಿಸ್ಟಮ್ ಇದೆ, ಲೆದರ್ ಅಪಲ್ಸರಿ ಇದೆ, ಫುಲ್ ಟಾಪ್ ಎಂಡ್ ಮಾಡಲು, ಅಲೈವಿಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. 20+ ಮೈಲೇಜ್ ಬರುತ್ತೆ ಸರ್. ಹೌದು, ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? 2012 ಮಾಡಲು, 2nd ಓನರ್ ಸರ್. ಇದು 2.5 ಲಕ್ಷ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ, ನಿಮಗೆ ಸನ್ ಫಿಲ್ಮ್ನು ಹಾಕ್ಸ್ಬಿಟ್ಟಿದ್ದಾರೆ ಅಂತ ಹೇಳಿ 50% ವಿಸಿಬಲ್ ಇದೆ ಸರ್. ಟಾಟಾ ಅಲ್ಟ್ರಾಸ್ ನೀವು ಇವತ್ತು ನಮ್ಮ ಹತ್ರ 2 ಆಪ್ಷನ್ ಇದೆ ಸರ್. ಒಂದು ವೆಹಿಕಲ್ ಬೇರೆ ಶೋರೂಮಲ್ಲಿ ಸಿಗೋದು ತುಂಬಾ ಕಷ್ಟ ಇದೆ. ಅದ್ರಲ್ಲಿ ನಮ್ಮ ಶೋರೂಮಲ್ಲಿ 2 ಬಂದಿದೆ, ಮಲ್ಟಿ ಕಲರ್ಸು. ಅಲ್ಲಿ ನೋಡಿ ಸರ್, ಅಲ್ಲಿ ರೆಡ್ ಕಲರ್ ಟಾಪ್ ಎಂಡ್ ಮಾಡಲ್ ನಿಂತಿದೆ, 21 ಮಾಡಲ್. ಇದು 21 ಮಾಡಲೆ, ಇದು ಮಿಡ್ಲ್ ವರ್ಷನ್, 1 ವರ್ಷನ್ ಕಡಿಮೆ, ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. 21 ಮಾಡಲ್ ಪೆಟ್ರೋಲ್ ಸರ್ ಇದು. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಓಕೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಇದು ಬೇಸ್ ವೇರಿಯಂಟ್ ಬರುತ್ತಲ್ಲ ಸರ್ ಇದು? ಅದೇ ಏರ್ ಬ್ಯಾಗ್ ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು. ಇನ್ನು ಸ್ಕ್ರೀನ್ ಮೇಲೆ ಕವರು ಕೂಡ ರಿಮೂವ್ ಮಾಡಿಲ್ಲ. ಹಾಂ ಸರ್, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಯಾಕಂದರೆ ಕವರು ಕೂಡ ರಿಮೂವ್ ಮಾಡಿಲ್ಲ. ಹೌದು. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು ಸರ್. ಮಾರ್ಕೆಟಲ್ಲಿ 7.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರಲಿ 7 ಲಕ್ಷ ಕೊಟ್ಟು ತೊಗೊಂಡೋಗಿ ಸರ್. ಇವು ಯಾವ ಮಾಡಲು? 21 ಮಾಡಲು ಸರ್. ಓಕೆ, ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡಬೇಕಾಗುತ್ತೆ ಇದಕ್ಕೆ? 1.5 ಲಕ್ಷನೋ 2 ಲಕ್ಷನೋ ಸಿವಿಲ್ ಚೆನ್ನಾಗಿದ್ರೆ ಕೊಟ್ಟು ತೊಗೊಂಡೋಗ್ಲಿ ಸರ್, ಲೋನ್ ಮಾಡಿಸ್ಕೊಂಡು. ಓಕೆ, ಸಿವಿಲ್ ಚೆನ್ನಾಗಿತ್ತು ಅಂತಂದ್ರೆ 1 ಲಕ್ಷದ ಒಳಗೆ ಆಗುತ್ತೆ. 1 ಲಕ್ಷ 1.5 ಲಕ್ಷ ಸಿವಿಲ್ ಚೆನ್ನಾಗಿದ್ರೆ 0 ಬೇಕಾದ್ರೆ ಆಗೋಗುತ್ತೆ. ಟ್ರೈ ಮಾಡ್ಬೋದು ಸರ್. ಪುಷ್ ಬಟನ್ ಸ್ಟಾರ್ಟ್ ಅಂತ ಹೇಳ್ಬೋದು ಸರ್. ಅವಾಗಲೇ ನೋಡೋದು 21. ಇದು ಸರ್ ಯಾವ ಇರೋದು ಸರ್? 2022 ಇದು. ಅದು 21, ಇದು 22 ಸರ್. ಇದು ಟಾಪ್ ಎಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗ್, ABS, ಅಲೈವಿಲ್ಸ್ ಎಲ್ಲ ಬರುತ್ತೆ. ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಸರ್. ಓಕೆ, ಇದು ಟಾಪ್ ಎಂಡ್ ತುಂಬ ಚೆನ್ನಾಗಿದೆ ಸರ್. ಇಂಟೀರಿಯರ್, ಸೀಟ್ಸ್ ಎಲ್ಲ ನೋಡಿ ಸರ್, ಕುತ್ಕೊಂಡ್ರೆ ಒಳಗೆ ಒಳ್ಳೆ ಲಕ್ಸುರಿಯಸ್ ಫೀಲು, ತುಂಬ ಚೆನ್ನಾಗಿದೆ ಸರ್. ಈ ಬಲೆನೋ ಗಿಲೋನೋಗೆ ಹೋಗೋಕ್ಕಿಂತ ಕಂಪೇರ್ ಮಾಡಿದರೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಸರ್ ಇದು.
ಸೂಪರ್ ಆಗಿದೆ ಸರ್. ಇಂಟೀರಿಯರ್ ಫೀಚರ್ ಬಿಡಿ ಸರ್ ಹಾಗೆ ಒಂದ್ಸಲ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಇನ್ಬಿಲ್ ಸಿಸ್ಟಮ್, ಕಂಪ್ನಿ ಲೆದರ್ ಅಪಲ್ಸರಿ ಎಲ್ಲ ಬರುತ್ತೆ ಸರ್ ನಿಮಗೆ. ಸೊ ಮೈಲೇಜ್ ಡೈಮಂಡ್ ಕಟ್ ಅಲೆ ವೀಲ್ಸ್ ಬರುತ್ತೆ, 20+ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ಜಸ್ಟ್ ವಾಶ್ ಆ್ಯಂಡ್ ಡ್ರೈವ್ ಅಷ್ಟೇ ಸರ್, ಸ್ವಲ್ಪ ಡಸ್ಟ್ ಇರುತ್ತೆ, ಅದು ಬಿಟ್ಟರೆ ಏನಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್ ಇದೆ ಸರ್. ಪ್ರೈಸು ಪ್ರೈಸ್ ನಿಮಗೆ 7.5 ಲಕ್ಷ ಕೊಟ್ಬಿಡೋಣ ಸರ್. ಇದು 8.5 ಲಕ್ಷ ಇದೆ, ಬಜಾರ್ ಚೆಕ್ ಮಾಡ್ಕೊಳ್ಳಿ. 7.5 ಲಕ್ಷ ಕೊಡ್ತೀನಿ ರಂಜಾನ್ ಆಫರ್ ಸರ್. ಟಾಟಾ ಆಲ್ಟ್ರೋಸ್ 2 ಗಾಡಿ ತೋರಿಸಿದೆ, ಇವಾಗ ಒಂದು ಟಾಟಾ ಹ್ಯಾರಿಯರ್ ಕೂಡ ಬಂದಿದೆ ನಮ್ಮ ಹತ್ರ. ತುಂಬಾ ಡಿಮ್ಯಾಂಡೇಬಲ್ ವೆಹಿಕಲ್, ಒಳ್ಳೆ ಫ್ಯಾನ್ಸಿ ಕಲರ್ ಅಂತ ಹೇಳ್ಬೋದು. 2019 ಮಾಡಲು, XT ಟಾಪ್ ಎಂಡ್ ಮಾಡಲಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ತೋರಿಸ್ಬಿಡಿ ಸರ್ ನೀವು. ಸೊ 8 ಸೀಟರ್ ಇದು 7 ಸೀಟರಾ 8 ಸೀಟರಾ? 5 ಸೀಟರ್ ಬರುತ್ತೆ ಸರ್. 5 ಸೀಟರ್ 7 ಸೀಟರ್ ಗಾಡಿ ಕಾಣಿಸ್ತಾ ಇದೆ. ಅಷ್ಟು ಲಕ್ಸುರಿ ಆಗಿದೆ ಸರ್. ಇದು ತುಂಬ ಚೆನ್ನಾಗಿದೆ ಸರ್, ಲಕ್ಸುರಿ ಲುಕ್ ಇದೆ. ಆಮೇಲೆ ಇಂಟೀರಿಯರ್ ಎಲ್ಲ ಕಂಫರ್ಟೇಬಲ್, ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ಗಾಡಿ ಮಾತ್ರ ಪ್ರೀಮಿಯಂ ಲುಕ್ಕಲ್ಲಿ ಸಾಕತ್ತಾಗಿದೆ. ನಾನು ಗಾಡಿ ನೋಡಿದ ಎಷ್ಟು ಸರ್ ಇದನ್ನ 7 ಸೀಟರ್ 8 ಸೀಟರ್ ಗಾಡಿ ಅನ್ಕೊಂಬಿಟ್ಟೆ. ಅಷ್ಟಿದೆ ಸರ್, ಬ್ರಾಡ್ ಆಗಿ ಅಷ್ಟು ಗತ್ತಾಗಿದೆ ಸರ್ ಗಾಡಿನ. ಅದು ನೋಡಿ ಹೇಗಿದೆ, ಸೇಮ್ ಫಾರ್ಚುನರ್ ತರನೇ. ಹೌದು ಸರ್. ಓಕೆ, ಸೊ ಇದು ಹೇಳಿ ಸರ್ ಹಾಗೆ. ಸರ್ ಮಾರ್ಕೆಟಲ್ಲಿ 16 ಲಕ್ಷ ಕಡಿಮೆ ಸಿಗಲ್ಲ. ಬಜಾರ್ ಚೆಕ್ ಮಾಡ್ಕೊಳ್ಳಿ. UP, ಬಿಹಾರ್, ದಿಲ್ಲಿ HR ಗಾಡಿ ಸಿಗುತ್ತೆ ನಿಮಗೆ. ನಾನು ಅದೇ ಗಾಡಿ ಅಲ್ಲಿದ್ರೆ ಪ್ರೈಸಿಗೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀನಿ ಸರ್. ಚಾಲೆಂಜಿಂಗ್ ಪ್ರೈಸಲ್ಲಿ ಬರೇ 13 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 13 ಲಕ್ಷಕ್ಕೆ? 3 ಲಕ್ಷ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಚೆಕ್ ಮಾಡ್ಕೊಂಡು ಬರಲಿ, ಡೌಟೇ ಇಲ್ಲ. ಶೋರೂಮ್ ಎಷ್ಟಿದೆ ಸರ್ ಇದು? ಶೋರೂಮ್ ನಿಮಗೆ 20 ಚಿಲ್ಲರೆ ಇದೆ. ಓಕೆ, ಅದು ನಿಮಗೆ ಈ ಒಂದು ಟೇಸ್ಟ್ ಅಲ್ಲಿ ಇರೋ. ಹೌದು. ಎಷ್ಟು ಹೊಡಿದೆ ಹಾಗಾದ್ರೆ ಗಾಡಿ? 80 ಚೇಂಜ್ ಓಡಿದೆ. ಓಕೆ, ಸೊ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್, ಡೀಸೆಲ್. ಮೈಲೇಜ್ ಎಷ್ಟು ಬರ್ಬೋದು ಹಾಗಾದ್ರೆ? ಮೈಲೇಜ್ 20 ಬರುತ್ತೆ ಆರಾಮಾಗಿ. ಓಕೆ, ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಮಾಡಬೇಕಾಗುತ್ತೆ? 1.5 ಇಂದ 2 ಲಕ್ಷ ಇಟ್ಕೊಂಡ್ಬರ್ರಿ ಸರ್, ಗಾಡಿ ಕೊಟ್ಬಿಡೋಣ ಸರ್. ಟೊಯೋಟಾ ಆರ್ಟಿಸ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಅದ್ರಲ್ಲಿ ಕೂಡ ಡೀಸೆಲ್ ಇನ್ನೂ ಡಿಮ್ಯಾಂಡ್ ಇರುತ್ತೆ. 2013 ಮಾಡಲು ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ, ಒಳ್ಳೆ ಲಕ್ಸುರಿಯಸ್ ಆಗಿದೆ. ಇಂಟೀರಿಯರ್ ಫೀಚರ್ಸ್ ಹಾಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಓಕೆ, ಏನು ಪ್ರೈಸ್? PTS ಬ್ಯಾಕ್ ಪ್ರೊಫೈಲ್ ತೋರಿಸಿ ಸರ್. ಒಳ್ಳೆ ಬೂಟ್ ಸ್ಪೇಸ್, ನಿಮಗೆ ಡಿಕ್ಕಿ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಬೂಟ್ ಸ್ಪೇಸ್ ಎಲ್ಲ ಮಸ್ತಾಗಿದೆ. ಸೊ ಹೇಳಿ ಸರ್, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 2013 ಮಾಡಲು ನಿಮಗೆ 5.25 ಲಕ್ಷ ಇದೆ ಸರ್ ಮಾರ್ಕೆಟಲ್ಲಿ. ನಮ್ಮ ಶೋರೂಮಿಗೆ ಬರ್ರಿ, 4.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಹೋಂಡಾ ಸಿಟಿ ಹೇಳಿದೆ, ಹೇಳಿ ಸರ್ ಹಾಗೆ. ಸರ್ 2013 ಮಾಡಲು ಟಾಪ್ ಎಂಡ್ ಮಾಡಲು ಸರ್. ಇದು ವಿತ್ ಸನ್ರೂಫ್ ಬರುತ್ತೆ, ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಓಕೆ, ಸನ್ರೂಫ್ ಇರುವಂತದ್ದು, ಟೈರ್ ಬ್ರ್ಯಾಂಡ್ ಟೈರ್ ಹೊಸ ಟೈರ್ ಇದೆ ಸರ್. ಇಂಟೀರಿಯರ್ ಮತ್ತು ಲಕ್ಸುರಿ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಡಿಕ್ಕಿ ಸ್ಪೇಸ್ ಎಲ್ಲ ತೋರಿಸಿ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ, ಸೊ ನೋಡ್ತಾ ಈ ಲೈನಲ್ಲಿ ನೋಡ್ತಾ ಇರ್ಬೋದು, ಈ ಲೈನಲ್ಲಿ ಅಷ್ಟು ಫುಲ್ ಗಾಡಿಗಳು ಇದೆ ಸರ್ ಈ ಲೈನಲ್ಲಿ. ಒಟ್ಟು ಮಳೆ ಇದು ಡಸ್ಟ್ ಇದೆ, ಸ್ವಲ್ಪ ವಾಶ್ ಮಾಡ್ಕೊಡ್ತೀವಿ ಡೆಲಿವರಿ ಕೊಡೋ ಟೈಮ್. ಅದೇ ಮೇನ್ ರೋಡ್ ಪಕ್ಕ ಇರೋದ್ರಿಂದ ಡಸ್ಟ್ ಬಂದೇ ಬರುತ್ತೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ರಿ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರ್ಲಿ 380 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ XUV500 ಇದೆ ಸರ್ ಹಾಗೆ. XUV 500 ಇದು ಟಾಪ್ ಎಂಡ್ ಮಾಡಲಿ ಸರ್. 2015 W8 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ಇಂಟೀರಿಯರ್ ಫೀಚರ್ ಹೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗು, ಫುಲ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇರುತ್ತೆ. ಸೊ W8 ಇರುವಂತದ್ದು. ಪ್ರೈಸ್ ಏನು ಕೊಟ್ಟು ಮಾಡಿದ್ರೆ ಇದಕ್ಕೆ? ಸರ್ 7 ಲಕ್ಷ 60 ಸಾವಿರ. ಎದುರುಗಡೆ ಬರಲಿ, ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಕ್ರೇಟಾ ಆಟೋಮೆಟಿಕ್ 17 ಮಾಡಲ್, ಸೆಕೆಂಡ್ ಓನರ್. ಓಕೆ, ಟಾಪ್ ಎಂಡ್ ಮಾಡಲಿ. ಇದನ್ನು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಟ್ಬಿಡೋಣ ಸರ್. ಇದು ಏನು ಪ್ರೈಸ್ ಅಲ್ಲಿ ಬರೀ 8.5 ಲಕ್ಷ ಕೊಟ್ಬಿಡೋಣ. 9.5 ಬಜಾರ್ ರೇಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಡೌನ್ ಪೇಮೆಂಟ್ ಎಲ್ಲ ಇದಕ್ಕೆ ಒಂದು 3 ಲ್ಯಾಕ್ 2 ಲ್ಯಾಕ್ ಇಟ್ಕೊಂಬನ್ನಿ ಸರ್. ಸೊ ಫಾರ್ಚುನರು 18 ಮಾಡಲು ಸರ್, ಸಿಂಗಲ್ ಓನರ್, ಆಟೋಮೆಟಿಕ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಹೊಸ ಗಾಡಿ ತರ ಇದೆ ಸರ್. 25 ಲ್ಯಾಕ್ ಸರ್. ಇದು ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ ಸರ್. 25 ಲಕ್ಷ ಕೊಡ್ತೀರಾ? ಎದುರುಗಡೆ ಬರಲಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಆಟೋಮೆಟಿಕ್ ಪೆಟ್ರೋಲ್ 2018 ಸೆಕೆಂಡ್ ಓನರ್, ಆಟೋಮೆಟಿಕ್. ತುಂಬಾ ಜನ ನೋಡ್ತಾ ಇರ್ತಾರೆ. ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ 5,95,000 ಕೊಡ್ತೀನಿ. ಮುಂದೆ ಬರೋ ನೇಷಬಲ್ ಖಂಡಿತ ಮಾಡ್ಕೊಡೋಣ ಸರ್. ಓಕೆ, ಇಕೋ ಸ್ಪೋರ್ಟ್ಸು ಸರ್, ಇಕೋ ಸ್ಪೋರ್ಟ್ಸ್ ಶಿಫ್ಟ್ ಬೆಲೆಯಲ್ಲಿ ನಿಮಗೆ ಇಕೋ ಸ್ಪೋರ್ಟ್ಸ್ ಕೊಟ್ಬಿಡ್ತೀನಿ ಸರ್. ಟಾಪ್ ಎಂಡ್ ಮಾಡಲಿ. ಇದು ಟೈಟಾನಿಯಮ್ 2014, ತುಂಬಾ ಚೆನ್ನಾಗಿದೆ. ಥರ್ಡ್ ಓನರ್ ಆಗಿದೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಇಂಜಿನ್, ಟೈರು, ಇಂಟೀರಿಯರ್ ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ ಸರ್ ವೆಹಿಕಲ್ ಅಲ್ಲಿ. ಪ್ರೈಸು ಬರೀ 4 ಲಕ್ಷ 10 ಸಾವಿರ ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ 5 ಲಕ್ಷ ಕಡಿಮೆ ಸಿಗಲ್ಲ. ಟಾಪ್ ಎಂಡ್ ಮಾಡಲು, ಒಳ್ಳೆ ಕಲರು, ಏರ್ ಬ್ಯಾಗ್, ABS ಎಲ್ಲ ಇದೆ. ಫ್ರಂಟ್ ಪ್ರೊಫೈಲ್ ತೋರಿಸಿ ನೀವು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಇದೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಸ್ವಲ್ಪ ಡಸ್ಟ್ ಇದೆ ಅಷ್ಟೇ, ಮರದ ಕೆಳಗೆ ನಿಂತಿದೆ ಅಲ್ಲ. 4 ಲಕ್ಷ 10 ಸಾವಿರಕ್ಕೆ ಒಳ್ಳೆ ಡೀಲರ್ ಪ್ರೈಸ್ ಇರೋದು. ಡೀಲರ್ ತೊಗೊಂಡೋಗಿ ಆರಾಮಾಗಿ 5 ಲ್ಯಾಕಿಗೆ ಮಾರ್ಬೋದು. ಆ ಥರ ಇದೆ. ರಂಜಾನ್ ಆಫರ್ ಮಾತ್ರ ಇದು ಸರ್. ತುಂಬ ಜನ ಮೈಲೇಜ್ ಬೇಕು ನಮಗೆ, ಒಳ್ಳೆ ಗಟ್ಟಿ ಗಾಡಿ ಬೇಕು, ಮಾಡಲ್ ಗಾಡಿನೂ ಬೇಕು ಅಂತ ಹೇಳ್ತಾರೆ. ಅಂಥವ್ರಿಗೆ ಇವತ್ತು ನಮ್ಮ ಹತ್ರ ಬಂದಿದೆ 2013 ಮಾಡಲು ಟೈಟಾನಿಯಮ್ ಅಂದರೆ ನಿಮಗೆ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರು, ಮ್ಯಾಗ್ವಿಲ್ಲು, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಸೆಂಟ್ರಲ್ ಲಾಕಿಂಗು, ಲೆದರ್ ಅಪಲ್ಸರಿ ಗಾಡಿ. ವೆಹಿಕಲ್ ನೀವು ನೋಡಿದ್ರೆ, ಟೆಸ್ಟ್ ಡ್ರೈವ್ ಮಾಡಿದರೆ ವೆಹಿಕಲ್ ಬಿಡಲ್ಲ. ಆ ಟೆಸ್ಟಲ್ಲಿ ಇದೆ ಸರ್ ವೆಹಿಕಲ್. ಇದು ಪ್ರೈಸು ಮಾರ್ಕೆಟಲ್ಲಿ ನಿಮಗೆ 275 ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರಲಿ, 245 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. 20 ಇದೆ, ಹೇಳಿ ಸರ್ ಹಾಗೆ. ಸರ್ ಇದು ಇವಾಗ ಜಸ್ಟ್ ಬಂದಿರೋ ಸರ್. ವಾಶು ರಬ್ಬಿಂಗ್ ಪಾಲಿಶ್ ಏನೂ ಆಗಿಲ್ಲ. 2015 ಮಾಡಲು, L8 ಸ್ಪೋರ್ಟ್ಸ್ ಪೆಟ್ರೋಲ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬರೀ 49 ಸಾವಿರ ಶೋರೂಮ್ ಹಿಸ್ಟ್ರಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಲಾಕ್ ಆಗಿದೆ ಗಾಡಿ, ಜಸ್ಟ್ ಇವಾಗ ಬಂದಿದ್ದು. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಲೆದರ್ ಅಪಲ್ಸರಿ ಎಲ್ಲ ಇದೆ. ಓಕೆ,
ಸೊ ಬಾಡಿಯನ್ನು ಕೂಡ ನೋಡ್ತಾ ಇರ್ಬೋದು, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟಲ್ಲಿ ನಿಮ್ಗೆ 5.5 ಲಕ್ಷ ಇದೆ, ನಮ್ಮ ಶೋರೂಮಿಗೆ ಬರಲಿ, ಫೈನಲ್ ಟು ಫೈನಲ್ 5,20,000 ಕೊಡ್ತೀನಿ. 15 ಮಾಡಲು ಜಸ್ಟ್ 49,000 ಹೊಡಿರೋದು ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಮುಂದೆ ಮನೆ ಸ್ಲೈಟ್ಲಿ ನೆಗೆಷಬಲ್ ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ಆಫರ್ ಅಂತ ಹೇಳಿದೆ ನೋಡಿ ಸರ್, ಮಾರ್ಕೆಟ್ಗಿಂತ 50,000 ಯಾವುದೇ ಗಾಡಿ ತೊಗೊಳ್ಳಿ ಕಡಿಮೆ ಪ್ರೈಸಲ್ಲಿ ನಾವು ಕೊಡ್ತಾ ಇರೋದು, ಅದೇ ಆಫರ್ ನಮ್ಮದು. ಮತ್ತು ಯಾವುದೇ ಥರ ಕಮಿಷನ್ ಇರಲ್ಲ, RTO ಚಾರ್ಜಸ್ ಮಾತ್ರ ಇರುತ್ತೆ. ಅದು ಟ್ರಾನ್ಸ್ಫರಿಂಗ್ ಚಾರ್ಜಸ್ 2,500 ರೂಪಾಯಿ ಟ್ರಾನ್ಸ್ಫರ್, ಅದರ ಎಕ್ಸ್ಟ್ರಾ ಚಾರ್ಜಸ್ ಯಾವುದೇ ಥರ ಇರಲ್ಲ ಸರ್. ಬೇಕಾದರೆ ಈಗ ರಂಜಾನ್ ಫೆಸ್ಟಿವಲ್ಲು ಯಾವುದೇ ವೆಹಿಕಲ್ ತೊಗೊಳ್ಳಿ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ 1000 ರೂಪೀಸ್ ನಾನು ಫಿಲ್ ಮಾಡಿ ಕೊಡ್ತೀನಿ ಸರ್. ಓಕೆ, ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಬಟ್ ನಮ್ಮ ಹತ್ರ ವೆಹಿಕಲ್ ಮಾರ್ಕೆಟ್ಗಿಂತ ಚೆಕ್ ಮಾಡ್ಕೊಂಬರ್ರಿ, ತುಂಬ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಸರ್ ನಾವು. ಅದು ಪ್ರೀಮಿಯಂ ಕ್ವಾಲಿಟಿ ಇದೆ, ಕೆಲವು ಕ್ಲೀನಾಗಿ ಶೋರೂಮ್ ಮೇಂಟೈನ್ ಮಾಡಿರುವಂಥದ್ದು ನಾನೇ ನೋಡಿದ್ದೀನಿ ಸರ್. ಇನ್ನೊಂದು ಕೆಲವರು ಎಕ್ಸ್ಚೇಂಜ್ ಕೇಳ್ತಾರೆ ಸರ್, ನಮ್ಮ ಗಾಡಿ ಕೊಟ್ಬಿಟ್ಟು ಇನ್ನೊಂದು ಎಕ್ಸ್ಚೇಂಜು, ಪಾರ್ಕ್ ಆ್ಯಂಡ್ ಸೇಲ್ ಎಲ್ಲ ಥರದ್ದು ನಮ್ಮ ಹತ್ರ ಆಪ್ಷನ್ ಇದೆ ಸರ್. ಓಕೆ, ಲೋನ್ ಫೆಸಿಲಿಟಿ ಎಲ್ಲ ಇದೆ. ಆಲ್ ಓವರ್ ಕರ್ನಾಟಕ ಲೋನಾ? ಆಲ್ ಓವರ್ ಕರ್ನಾಟಕ. ಅವ್ರ ಸಿವಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಖಂಡಿತ ಮಾಡ್ಕೊಡ್ತೀನಿ. ಓಕೆ, ಎಕ್ಸಾಕ್ಟ್ ಲೊಕೇಶನ್ 2012-13 ಮಾಡಲ್ ಮೇಲೆ ಎಬವ್. ಕೆಲವರು ಕಾಲ್ ಮಾಡಿಬಿಟ್ಟು 2008-9 ಮಾಡಲಿಗೆಲ್ಲ ಕೇಳ್ತಾರೆ, ಅದಕ್ಕಾಗಲ್ಲ. ಲೋಕಲ್ ಬೆಂಗಳೂರು ಪರ್ಸನ್ ಇದ್ರೆ ಒಂದು 2010-11ಗೆ ಸೆಟ್ ಫೈನಾನ್ಸ್ ಅಂತ ಆಗುತ್ತೆ. ಲೋಕಲ್ ಇಲ್ಲಿ ಬೆಂಗಳೂರು ಸರೌಂಡಿಂಗಲ್ಲಿ ಮಾಡ್ಕೊಡ್ತೀನಿ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಇದು ಅತ್ತಿಗೆಪ್ಪ ಮೆಟ್ರೋ ಇದೆಯಲ್ಲ, ಅಲ್ಲಿಂದ ಚಂದ್ರ ಲೇಔಟ್ ಬಸ್ ಸ್ಟಾಪ್ ಅಂತ ಹೇಳಿದರೆ ಯಾರಾದರೂ ಹೇಳ್ತಾರೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಬಂದರೆ ಬ್ಯಾಕ್ ಸೈಡೇ ಇದೆ, ತುಂಬ ಈಸಿ ಇದೆ ಅಡ್ರೆಸ್ಸು. ನಿಮಗೆ ಬಸ್ ಇದೆ, ಮೆಟ್ರೋ ಬೇಕಾದರೆ ಅತ್ತಿಗೆ ಹೋಗ್ಬೇಕು ಮೆಟ್ರೋ ಇದೆ, ಚಂದ್ರ ಲೇಔಟಿಗೆ ಬಸ್ಗಳಿದೆ, ಆರಾಮಾಗಿ ಬರ್ಬೋದು ಸರ್. ಈ ಕಡೆಯಿಂದ ಬಂದರೆ ನಾಗರಬಾವಿ ಸರ್ಕಲ್ಲು, 4 ಕಡೆಯಿಂದನೂ ಸೇರುತ್ತೆ ನಮ್ಮದು ಜಂಕ್ಷನ್. ಸೊ ಆಲ್ರೆಡಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ಒಂದ್ಸಲ ವಿಸಿಟ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ವಿಸಿಟ್ ಮಾಡಿ ಗಾಡಿ ತಗೋಬೇಕು ಅಂತಂದ್ರೆ ಟೆಸ್ಟ್ ಡ್ರೈವ್ ಮಾಡಿ. ಸೊ ತಗೊಳ್ಳೇಬೇಕು ಅಂತಂದರೆ 200% ತಗೊಳ್ತೀರಿ, ಯಾಕೆಂತಂದರೆ ಗಾಡಿ ಕಂಡೀಷನ್ ಆ ಥರ ಇದೆ. ಆ್ಯಂಡ್ ಇನ್ನೊಂದು ಕಡಿಮೆ ಪ್ರೈಸ್ ಜೊತೆಲಿ ಕ್ವಾಲಿಟಿ ಕಾರ್ಗಳನ್ನ ಕೊಡ್ತಾ ಇದ್ದಾರೆ.